ಯಾವುದೇ ಕಲರ್ ಇಲ್ಲದ ಪುಟ್ಟ ಗಣಪನ ಮೂರ್ತಿ ನೋಡೋಕು ಚಂದ, ಸವಿಯೋಕ್ಕೂ ರುಚಿ. ಅರೆ, ಇದೇನು ಗಣೇಶನ ಮೂರ್ತಿಯನ್ನ ಸವಿಯೋದಾ? ಇದೇನ್ ಹೇಳ್ತಿದ್ದಾರೆ ಇವರು ಅನ್ಕೊಂಡ್ರ? ಗಾಬರಿಯಾಗ್ಬೇಡಿ, ಈ ಗಣಪ ಸೀದಾ ನಿಮ್ಮೊಳಗೆ ಇಳಿಯುತ್ತಾನೆ, ಅಷ್ಟು ಪವರ್ಫುಲ್. ಹೌದು, ಈ ಗಣೇಶನ ಸ್ಪೆಷಾಲಿಟಿಯೇ ಅಂತದ್ದು. ನೀವು ಮನೆಯಲ್ಲಿ ಗಣಪನ ಪೂಜೆ ಮಾಡಿ ಹಾಲಲ್ಲಿ ವಿಸರ್ಜಿಸಿ ಪ್ರಸಾದದ ರೀತಿ ಸೇವಿಸಬಹುದು. ಯಾಕಂದ್ರೆ ಈತ ಚಾಕ್ಲೇಟ್ ಗಣಪ. ಝೀರೋ ವೇಸ್ಟ್ ಕಾನ್ಸೆಪ್ಟ್ ಅಡಿ ಪ್ರಿಯಾ ಎಂಬವರ ಕೈಚಳಕದಲ್ಲಿ ತಯಾರಾದವನೇ ಈ ಚಾಕ್ಲೇಟ್ ಗಣೇಶ. ಈ ಗಣಪ ಹೇಗೆ ತಯಾರಾದದ್ದು ಅಂತ ಪ್ರಿಯಾ ಅವರೇ ಹೇಳ್ತಾರೆ ನೋಡಿ. 4 years ಹಿಂದೆ ನನ್ನ ಫ್ರೆಂಡ್ ಒಬ್ಬರು ನನ್ನ ಅಪ್ರೋಚ್ ಮಾಡಿಬಿಟ್ಟು, ನೀನು ಇಷ್ಟೊಂದೆಲ್ಲ ಚಾಕ್ಲೇಟ್ ವೆರೈಟೀಸ್ ಮಾಡ್ತೀಯಾ, ಯಾಕೆ ಒಂದು ಚಾಕ್ಲೇಟಲ್ಲೇ ಗಣೇಶ ಮಾಡಿಕೊಡ್ಬಾರ್ದು ಈ ಫೆಸ್ಟಿವಲ್ಗೆ ಅಂತ ನನಗೆ ಕೇಳಿದ್ರು. ನಾನು ಓಕೆ ಲೆಟ್ ಮೀ ಟ್ರೈ ಅಂತ ಹೇಳಿ ಸ್ಟಾರ್ಟ್ ಆಗಿದ್ದ ಜರ್ನಿ ಇವತ್ತು ಆಲ್ಮೋಸ್ಟ್ 4-5 ಇಯರ್ಸಿಂದ ವಿ ಬೀನ್ ಕಂಟಿನ್ಯೂಸ್ಲಿ ಎವ್ರಿ ಇಯರ್ ಚಾಕ್ಲೇಟಿಂದ ಗಣೇಶ ಮಾಡ್ತಾ ಇದ್ದೀವಿ. ಆ್ಯಂಡ್ ಲಾಟ್ ಆಫ್ ಪೀಪಲ್ ನಮ್ಗೆ ತುಂಬ ರಿಪೀಟ್ ಕಸ್ಟಮರ್ಸ್ ಕೂಡ ಎವ್ರಿ ಇಯರ್ ನಮ್ಮ ಹತ್ರ ಗಣೇಶ ಆರ್ಡರ್ ಮಾಡಿಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿ, ಪೋಸ್ಟ್ ಪೂಜಾ ಅದನ್ನು ಹಾಲಲ್ಲಿ ಇಮರ್ಸ್ ಮಾಡಿ ವಿಸರ್ಜನೆ ಮಾಡಿ ಪ್ರಸಾದ ತರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಒಮ್ಮೆ ಗಣಪನನ್ನ ಖರೀದಿಸಿದವರು ಮತ್ತೆ ಮತ್ತೆ ಈ ಗಣಪನೇ ಬೇಕಂತ ಮನೆಗೆ ಕರೆದೊಯ್ತಾರಂತೆ. ಅಷ್ಟು ಪ್ರಸಿದ್ಧಿ, ಅಷ್ಟು ರುಚಿ ನಮ್ಮ ಚಾಕ್ಲೇಟ್ ಗಣಪ. ಮನೆಯಲ್ಲಿ ಮಕ್ಕಳಿದ್ರಂತೂ ಕೇಳೋದೇ ಬೇಡ, ಯಾವಾಗ ಗಣಪನ ವಿಸರ್ಜನೆ ಆಗುತ್ತೆ ಅಂತ ಕಾಯ್ತಾನೆ ಇರ್ತಾರಂತೆ. ನೋಡಿ, ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರಿಗೂ ಅವರಿಗೆ ಬೇಕಾದಂತೆ ಸಲ್ಲುವ ನಮ್ಮ ಗಣಪ ಇಷ್ಟ ಆಗೋಕೆ ಎಷ್ಟೊಂದು ಕಾರಣ ಇದೆ ಅಲ್ವಾ?